ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ನಲ್ಲಿ ತುಂಬಾನೇ ಅಸ್ಥಿರತೆಯಿಂದ ಕೂಡಿದ ಯಾವುದಾದ್ರೂ ದೇಶ ಇದ್ರೆ ಅದು ಪಾಕಿಸ್ತಾನ ಅಂತ ಯಾವುದೇ ಅನುಮಾನವಿಲ್ಲದೆ ಹೇಳಬಹುದು. ಸದ್ಯದ ಮಟ್ಟಿಗೆ ಅದನ್ನ ಭಿಕ್ಷುಕ ದೇಶ ಅಂತ ಘಂಟಾಘೋಷವಾಗಿ ಕರೆಯಬಹುದು. ಅಲ್ಲಿನ ಆಡಳಿತ ವ್ಯವಸ್ಥೆಯಂತೂ ಅತ್ಯಂತ ಕಳಪೆ ಮಟ್ಟದಲ್ಲಿದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪಾಕಿಸ್ತಾನ ಉದಯವಾದ ನಂತರ ಕಂಪ್ಲೀಟ್ 5 ವರ್ಷ ಅಧಿಕಾರ ಪೂರ್ಣಗೊಳಿಸಿದ ಯಾವ ಪ್ರಧಾನಿಯೂ ಪಾಕಿಸ್ತಾನದಲ್ಲಿ ಇಲ್ಲ. ಅಧಿಕಾರ ಪೂರ್ಣಗೊಳಿಸೋದಕ್ಕೆ ಅಲ್ಲಿನ ವ್ಯವಸ್ಥೆಗಳು ಬಿಡೋದು ಕೂಡ ಇಲ್ಲ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಅಲ್ಲಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಅವರ ಕಥೆಯನ್ನೇ ಮುಗಿಸಲಾಗಿದೆ ಅನ್ನುವ ಸುದ್ದಿಗಳನ್ನು ನೀವೆಲ್ಲ ಕೇಳಿರಬಹುದು. ಅದರ ಬಗ್ಗೆ ನಾವು ಕೂಡ ಡೀಟೇಲ್ ಆದ ವಿಡಿಯೋವನ್ನ ಮಾಡಿದ್ದೇವೆ. ಇದೀಗ ಪಾಕಿಸ್ತಾನದಿಂದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದು ಈಗಿನ ಪ್ರಧಾನಿ ಕುರಿತಾದ ಸುದ್ದಿ. ಇಮ್ರಾನ್ ಖಾನ್ ನಿಗೂಢ ಕಥೆಯ ಬೆನ್ನಲ್ಲೇ ಈಗಿನ ಪ್ರಧಾನಿಯೂ ಕೂಡ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಅರೆ, ಇಮ್ರಾನ್ ಖಾನ್ ವಿಚಾರದಲ್ಲಾದರೆ ರಾಜಕೀಯ ಇರಬಹುದು, ಆದರೆ ಈಗಿನ ಪ್ರಧಾನಿಯೇ ನಾಪತ್ತೆಯಾಗಿದ್ದಾರೆ ಅಂದರೆ ಏನು ಕಾರಣ ಅಂತ ಕೇಳಿದರೆ ಉತ್ತರ ಮಿಲಿಟ್ರಿ. ಹೌದು, ಈಗಿನ ಪಾಕಿಸ್ತಾನ ಪ್ರಧಾನಿಯ ನಾಪತ್ತೆ ಹಿಂದೆ ಪಾಕಿಸ್ತಾನದ ಮಿಲಿಟ್ರಿ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದ ಮಿಲಿಟ್ರಿಗೂ ನಮ್ಮ ಮಿಲಿಟ್ರಿ ವ್ಯವಸ್ಥೆಗೂ ತುಂಬಾನೇ ವ್ಯತ್ಯಾಸ ಇದೆ. ನಮ್ಮ ಮಿಲಿಟ್ರಿಯಲ್ಲಿ ಸೇವೆಯ ರೂಪದಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿನ ಮಿಲಿಟ್ರಿ ಅಧಿಕಾರವನ್ನೇ ಚಲಾಯಿಸುತ್ತೆ. ಇದೇ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಹಲವು ಬಾರಿ ಮಿಲಿಟ್ರಿ ಆಡಳಿತಗಳು ನಡೆದಿದೆ. ಹೀಗೆ ಇರುವ ಮಿಲಿಟ್ರಿ ಮುಖ್ಯಸ್ಥ ಆಸಿಮ್ ಮುನೀರನ ಅಧಿಕಾರ ಅವಧಿ ಮುಕ್ತಾಯವಾಗಿದೆ. ಹೀಗಾಗಿ ಇದೇ ಅಧಿಕಾರದ ಕಾರಣಕ್ಕಾಗಿ ಪಾಕ್ ಪ್ರಧಾನಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಪಾಕ್ ಪ್ರಧಾನಿ ನಾಪತ್ತೆ ಹಿಂದೆ ಹಲವು ಕಾರಣಗಳಿದೆ ಅನ್ನುವ ಸುದ್ದಿ ಸದ್ದು ಮಾಡ್ತಾ ಇದೆ. ಅಷ್ಟಕ್ಕೂ ಏನಿದು ಪಾಕಿಸ್ತಾನ ಮಿಲಿಟ್ರಿ ಹಾಗೂ ಸರ್ಕಾರದ ನಡುವಿನ ಕದನ? ಪಾಕ್ ಪ್ರಧಾನಿ ನಾಪತ್ತೆಯಾಗಿರೋದು ನಿಜಾನ? ಆಂತರಿಕ ಯುದ್ಧಕ್ಕೆ ಪಾಕ್ ಸಾಕ್ಷಿಯಾಗುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನದ ಆರ್ಮಿ ಚೀಫ್ ಯಾರು ಅಂತ ಕೇಳಿದ್ರೆ ನೀವೆಲ್ಲ ಮುನೀರನ ಹೆಸರನ್ನ ಹೇಳಬಹುದು. ಟ್ರಂಪ್ಗೆ ಆಗಾಗ ಬಕೆಟ್ ಹಿಡಿಯುವ ಈತನ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇಂಟ್ರೆಸ್ಟಿಂಗ್ ಅಂದ್ರೆ ಸದ್ಯಕ್ಕೆ ಪಾಕಿಸ್ತಾನದ ಆರ್ಮಿಗೆ ಯಾರೂ ಕೂಡ ಮುಖ್ಯಸ್ಥರಿಲ್ಲ. ಕಾರಣ, ಮುನೀರನ ಆಡಳಿತ ಅವಧಿ ಈಗಾಗಲೇ ಮುಕ್ತಾಯವಾಗಿದೆ. ಆದರೆ ಮುನೀರ ಮಾತ್ರ ಪಟ್ಟದಿಂದ ಇಳಿಯೋದಕ್ಕೆ ರೆಡಿ ಇಲ್ಲ. ಸ್ನೇಹಿತರೆ, ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಪಾಕ್ ಆರ್ಮಿಯಲ್ಲಿ ಸರ್ವಾಧಿಕಾರಿಯಾಗಿ ಬೆಳೆಯೋದಕ್ಕೆ ಮುನೀರ ಹಲವು ಪ್ರಯತ್ನಗಳನ್ನ ಮಾಡಿದ್ದ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ಸಂವಿಧಾನಕ್ಕೆ ಕೂಡ ತಿದ್ದುಪಡಿ ಕೂಡ ಆಗಿತ್ತು. ಹೊಸದೊಂದು ಹುದ್ದೆಯನ್ನೇ ಮುನೀರನಿಗೋಸ್ಕರ ಸೃಷ್ಟಿ ಮಾಡಲಾಗಿತ್ತು. ಆರ್ಮಿ ಮುಖ್ಯಸ್ಥನಾಗಿ ಅಧಿಕಾರ ಅವಧಿ ಮುಕ್ತಾಯವಾಗೋದ್ರಿಂದ ಈ ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿತ್ತು. ಆ ಹುದ್ದೆಯ ಹೆಸರು ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್. ಆರ್ಮಿ ಮುಖ್ಯಸ್ಥನಾಗಿ ಅಧಿಕಾರ ಅವಧಿ ಮುಕ್ತಾಯವಾಗ್ತಾ ಇದ್ದ ಹಾಗೆ ಮುನೀರ ಈ ಸ್ಥಾನದಲ್ಲಿ ಬಂದು ಕೋರೋದಕ್ಕೆ ಸರ್ವ ತಯಾರಿಯನ್ನ ಮಾಡಿಕೊಂಡಿದ್ದ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದಲ್ಲಿ ಆರ್ಮಿ ಮುಖ್ಯಸ್ಥನ ಅಧಿಕಾರ ಅವಧಿ ಕೇವಲ 3 ವರ್ಷ ಮಾತ್ರ ಇರೋದು. ಇದರ ಪ್ರಕಾರ ಮುನೀರನ ಅಧಿಕಾರ ಅವಧಿ ನವೆಂಬರ್ 29ಕ್ಕೆ ಮುಕ್ತಾಯವಾಗಿದೆ. ಹೀಗೆ ಅಧಿಕಾರ ಮುಕ್ತಾಯವಾಗ್ತಾ ಇದ್ದಂತೆ ಪಾಕ್ ಪ್ರಧಾನಿ ಮುನೀರನನ್ನ ಹೊಸ ಹುದ್ದೆಗೆ ಆಯ್ಕೆ ಮಾಡಿ ಆದೇಶ ಹೊರಡಿಸಬೇಕಿತ್ತು. ಅದಕ್ಕೊಂದು ಆರ್ಡರ್ ಪಾಸ್ ಮಾಡಬೇಕಿತ್ತು. ಅದನ್ನ ಆದೇಶ ರೂಪದಲ್ಲಿ ಪಾಕ್ ಪ್ರಧಾನಿಗಳು ನೀಡಬೇಕಿತ್ತು. ಇದರ ಬಗ್ಗೆ ಮೊದಲೇ ರೂಪುರೇಷೆಗಳು ರೆಡಿಯಾಗಿತ್ತು. ಆದರೆ ಇಲ್ಲಿ ಎಲ್ಲವೂ ಅಂದುಕೊಂಡಂತೆ ನಡೆಯಲೇ ಇಲ್ಲ. ಮುನೀರನನ್ನ ಚೀಫ್ ಆಫ್ ಡಿಫೆನ್ಸ್ ಹುದ್ದೆಗೆ ಆಯ್ಕೆ ಮಾಡಿ ಆದೇಶ ಹೊರಡಿಸಬೇಕಿದ್ದ ಪ್ರಧಾನಿ ಆದೇಶವನ್ನ ಹೊರಡಿಸಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಪಾಕಿಸ್ತಾನ ಪ್ರಧಾನಿಯೇ ನಾಪತ್ತೆಯಾಗಿದ್ದಾರೆ. ಇಲ್ಲಿ ನಾಪತ್ತೆ ಅಂದ್ರೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅಂದುಕೊಳ್ಳಬೇಡಿ. ಪಾಕ್ ಪ್ರಧಾನಿ ಸದ್ಯಕ್ಕೆ ದೇಶದಲ್ಲಿ ಇಲ್ಲ. ನವೆಂಬರ್ 29ರಂದೇ ಪಾಕ್ ಪ್ರಧಾನಿ ಈ ಆದೇಶಕ್ಕೆ ಸಹಿ ಹಾಕಬೇಕಿತ್ತು. ಆದರೆ ಪ್ರಧಾನಿ ಇಲ್ಲಿ ತಪ್ಪಿಸಿಕೊಳ್ತಾರೆ. ನವೆಂಬರ್ 29ರಂದು ಬಹರೇನ್ನಲ್ಲಿದ್ದ ಪಾಕ್ ಪ್ರಧಾನಿ ಮುಂದೆ ಅಲ್ಲಿಂದ ಲಂಡನ್ಗೆ ಹೋಗ್ತಾರೆ. ನಿಗದಿಯ ಪ್ರಕಾರ ಅವರು ಬಹರೇನ್ನಿಂದ ಪಾಕಿಸ್ತಾನಕ್ಕೆ ವಾಪಸ್ ಬರಬೇಕಿತ್ತು. ಆದರೆ ಅವರು ಪಾಕಿಸ್ತಾನಕ್ಕೆ ವಾಪಸ್ ಬರೋದೇ ಇಲ್ಲ. ಬದಲಾಗಿ ಲಂಡನ್ಗೆ ಹೋಗ್ತಾರೆ. ಸದ್ಯಕ್ಕೆ ಪಾಕ್ ಪ್ರಧಾನಿ ಲಂಡನ್ನಲ್ಲೇ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಅಲ್ಲಿಗೆ ಮುನೀರ ಅಂದುಕೊಂಡಿದ್ದು ಆಗ್ಲೇ ಇಲ್ಲ. ಪಾಕ್ ಪ್ರಧಾನಿ ಆದೇಶಕ್ಕೆ ಸಹಿ ಹಾಕದೇ ಇದ್ರೆ ಮುನೀರ ಡಿಫೆನ್ಸ್ ಚೀಫ್ನ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಪಾಕ್ ಪ್ರಧಾನಿ ಆದೇಶ ಸಹಿ ಹಾಕೋದಕ್ಕೆ ತಡ ಮಾಡ್ತಾ ಇರೋದು ಹಲವು ಅನುಮಾನಗಳನ್ನ ಸೃಷ್ಟಿ ಮಾಡಿದೆ. ಪಾಕ್ ಪ್ರಧಾನಿ ಬೇಕು ಅಂತಾಲೇ ಈ ರೀತಿ ಮಾಡ್ತಾ ಇದ್ದಾರೆ. ಆಸಿಮ್ ಮುನೀರ್ ಮತ್ತೊಂದು ಹುದ್ದೆಗೆ ಹೋಗೋದನ್ನ ತಪ್ಪಿಸೋದಕ್ಕೋಸ್ಕರನೇ ಪಾಕ್ ಪ್ರಧಾನಿ ಶರೀಫ್ ಲಂಡನ್ನಲ್ಲಿ ಹೋಗಿ ಕೂತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಮುನೀರ ಡಿಫೆನ್ಸ್ ಚೀಫ್ ಆದರೆ ಪಾಕ್ ಪ್ರಧಾನಿಗೆ ಏನು ನಷ್ಟ? ಪ್ರಧಾನಿ ಪಟ್ಟದಲ್ಲಿ ಬಂದು ಕೂರೋದಿಲ್ವಲ್ಲ ಅಂತ ನೀವು ಕೇಳಬಹುದು.
ಇದಕ್ಕುತ್ತರವನ್ನೇ ನಾವು ಆರಂಭದಲ್ಲೇ ಹೇಳಿದ್ದೇವೆ. ನಮ್ಮ ಮಿಲಿಟರಿ ವ್ಯವಸ್ಥೆಗೂ ಅಲ್ಲಿನ ಮಿಲಿಟರಿ ವ್ಯವಸ್ಥೆಗೂ ತುಂಬಾನೇ ವ್ಯತ್ಯಾಸ ಇದೆ. ನಮ್ಮಲ್ಲಿ ಪ್ರಧಾನಮಂತ್ರಿ ಹುದ್ದೆಯೇ ಅತ್ಯಂತ ಪವರ್ಫುಲ್ ಹುದ್ದೆ. ಆದರೆ ಪಾಕಿಸ್ತಾನದಲ್ಲಿ ಹಾಗಲ್ಲ. ಪ್ರಧಾನಮಂತ್ರಿಯಷ್ಟೇ ಆರ್ಮಿ ಮುಖ್ಯಸ್ಥನ ಹುದ್ದೆ ಕೂಡ ಪವರ್ಫುಲ್. ಆತ ಮನಸ್ಸು ಮಾಡಿದ್ರೆ ಸರ್ಕಾರವನ್ನೇ ಕೆಡವಿ ಇಡೀ ದೇಶದ ಚುಕ್ಕಾಣಿ ಹಿಡಿಯಬಹುದು. ಈ ಹಿಂದೆ ಹಲವು ಬಾರಿ ಅದೇ ರೀತಿಯಾಗಿದೆ. ಆರ್ಮಿ ಮುಖ್ಯಸ್ಥರೇ ಪಾಕಿಸ್ತಾನವನ್ನ ಹಲವು ಬಾರಿ ಆಳ್ವಿಕೆ ಮಾಡಿದ್ದಾರೆ. ಇದನ್ನ ಮಿಲಿಟರಿ ಆಡಳಿತ ಅಂತ ಕರಿತೇವೆ. ಇಲ್ಲಿ ಪಾಕಿಸ್ತಾನದ ಪ್ರಧಾನಿಗೆ ಒಂದು ವಿಚಾರ ಕ್ಲಿಯರ್ ಆಗಿ ಗೊತ್ತಿದೆ. ಒಂದು ವೇಳೆ ಮುನೀರಾ ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್ ಹುದ್ದೆಯನ್ನು ಅಲಂಕರಿಸಿ ಬಿಟ್ರೆ ಮುಂದೆ ಆತನನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಆರ್ಮಿ ಮುಖ್ಯಸ್ಥನ ಸ್ಥಾನದಲ್ಲಿ ಇದ್ದಾಗಲೇ ಸರ್ಕಾರಕ್ಕೆ ಸರಿ ಸಮಾನವಾಗಿದ್ದ ಈತ ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದಾಗ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾನೆ ಅನ್ನೋದು ಪಾಕಿಸ್ತಾನದ ಈಗಿನ ಪ್ರಧಾನಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ಹೀಗಾಗಿ ಆದೇಶಕ್ಕೆ ಸಹಿ ಹಾಕೋದಕ್ಕೆ ಶೆಹಬಾಜ್ ಶರೀಫ್ ರೆಡಿ ಇಲ್ಲ. ಹೊಸ ಹುದ್ದೆಯ ಅಧಿಕಾರ ಅವಧಿ 5 ವರ್ಷದ್ದಾಗಿರುತ್ತೆ. ಹೀಗಾಗಿ ಮುನೀರನಿಗೆ ಪಾಕಿಸ್ತಾನದ ಮತ್ತಷ್ಟು ಕಂಟ್ರೋಲ್ ಸಿಕ್ಕ ರೀತಿಯಾಗುತ್ತೆ. ಮುನೀರನ ಕಂಟ್ರೋಲ್ ಜಾಸ್ತಿ ಆಗುತ್ತೆ ಅನ್ನೋದೇನೋ ನಿಜ. ಆದರೆ ಆತ CDF ಸ್ಥಾನಕ್ಕೆ ಹೋಗಬೇಕು ಅಂದರೆ ಪ್ರಧಾನಿ ಹೊರಡಿಸುವ ಆದೇಶ ಬೇಕೇ ಬೇಕು. ಒಂದು ವೇಳೆ ಪ್ರಧಾನಿ ಆದೇಶಕ್ಕೆ ಸಹಿ ಹಾಕಿಲ್ಲ ಅಂತಾದರೆ ಮುನೀರನಿಗೆ ಹೊಸ ಹುದ್ದೆ ಸಿಗೋದಿಲ್ಲ. ಆ ಹುದ್ದೆ ಖಾಲಿಯಾಗಿಯೇ ಇರುತ್ತೆ. ಇಷ್ಟೆಲ್ಲ ಆಗುವಾಗ ಮುನೀರ ಸುಮ್ಮನೆ ಇರ್ತಾನ ಹೇಳಿ? ಪಾಕ್ ಪ್ರಧಾನಿ ಒಂದು 4-5 ದಿನ ಲಂಡನ್ನಲ್ಲಿ ಹೋಗಿ ಕೂರಬಹುದು. ಅದಕ್ಕಿಂತ ಹೆಚ್ಚು ದಿನ ಎಲ್ಲೂ ಇರೋದಕ್ಕೆ ಸಾಧ್ಯವಿಲ್ಲ. ಇದು ಮುನೀರನಿಗೂ ಕೂಡ ಗೊತ್ತಿದೆ. ಒಂದು ವೇಳೆ ಆಗ್ಲೂ ಪಾಕ್ ಪ್ರಧಾನಿ ಬಾರದೇ ಇದ್ರೆ ಮುನೀರ ಆರ್ಮಿ ಕಾರ್ಯಾಚರಣೆಗೂ ಹಿಂದೆ ಮುಂದೆ ನೋಡುವವನಲ್ಲ. ಅಲ್ಲಿಗೆ ಪಾಕಿಸ್ತಾನದಲ್ಲಿ ಆಂತರಿಕ ಯುದ್ಧ ಶುರುವಾಗಿ ಬಿಡುತ್ತೆ. ನಾಗರಿಕ ಹಾಗೂ ಆರ್ಮಿಯ ನಡುವಿನ ಕದನ ಶುರುವಾಗಿ ಬಿಡಬಹುದು. ಇನ್ನು ಕೆಲವರು ಹೇಳುವ ಪ್ರಕಾರ ಮುನೀರ ಹಾಗೂ ಪಾಕ್ ಪ್ರಧಾನಿಯ ನಡುವೆ ಸಂಬಂಧ ಸರಿಯಿಲ್ಲ. ಹೀಗಾಗಿ ಮುನೀರ ತನ್ನ ಜೊತೆ ಮಾತನಾಡುವವರೆಗೂ, ಬೇಡಿಕೆ ಈಡೇರುವವರೆಗೂ ನಾನು ಸಹಿ ಹಾಕೋದಿಲ್ಲ ಅಂತ ಪಾಕ್ ಪ್ರಧಾನಿ ಹಠ ಹಿಡಿದು ಕೂತಿದ್ದಾರಂತೆ. ಆದರೆ ಮುನೀರ ಕೂಡ ತಮ್ಮ ಹಠ ಬಿಡ್ತಾ ಇಲ್ಲ. ಹೀಗಾಗಿ ಈ ಕಾರಣ ಕೂಡ ಇದರ ಹಿಂದೆ ಇರಬಹುದು. ಹೀಗಾಗಿ ಇಬ್ಬರ ನಾಯಕರ ನಡುವಿನ ಕಿತ್ತಾಟವೇ ಹೊಸ ಹುದ್ದೆಯ ಪದಗ್ರಹಣ ಡಿಲೇ ಆಗುವಂತೆ ಮಾಡಿದೆ ಅನ್ನೋದು ಹಲವರ ವಾದ. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಪಾಕ್ ಆರ್ಮಿ ಮುಖ್ಯಸ್ಥ ಸ್ಥಾನವೇ ತುಂಬಾನೇ ಪವರ್ಫುಲ್ ಆಗಿರುವ ಹುದ್ದೆ. ಆದರೆ ಈಗ ಅದಕ್ಕಿಂತ ಪ್ರಭಾವಶಾಲಿ ಹುದ್ದೆ ಸೃಷ್ಟಿಯಾಗಿದೆ. ಹೀಗೆ ಮುನೀರ್ ಪಾಕಿಸ್ತಾನದಲ್ಲಿ ತುಂಬಾನೇ ಪವರ್ಫುಲ್ ವ್ಯಕ್ತಿಯಾಗಿ ಹೊರಹೊಮ್ಮಲಿದ್ದಾನೆ. ಮುಂದೆ ನಮ್ಮ ಕತೆ ಏನು ಅನ್ನುವ ಯೋಚನೆ ಕೂಡ ಪಾಕ್ ಪ್ರಧಾನಿಯ ತಲೆಯಲ್ಲಿ ಓಡ್ತಾ ಇರಬಹುದು. ಇಲ್ಲಿ CDF ಸ್ಥಾನಕ್ಕೆ ಒಂದು ವಿಶೇಷವಾದ ಅಧಿಕಾರ ಇದೆ. ಈ ಸ್ಥಾನದಲ್ಲಿ ಕೂತವರನ್ನ ಪಾಕಿಸ್ತಾನದ ನ್ಯಾಯಾಲಯ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಮುನೀರ್ ಏನೇ ಮಾಡಿದ್ರು ಅದನ್ನ ಪಾಕಿಸ್ತಾನದಲ್ಲಿ ಯಾರೇ ಆಗಿರಲಿ, ಸರ್ಕಾರವೇ ಆಗಿರಲಿ, ಅಲ್ಲಿನ ನ್ಯಾಯಾಲಯವೇ ಆಗಿರಲಿ, ಪ್ರಶ್ನೆ ಮಾಡುವಂತಿಲ್ಲ. ಮುನೀರ ಒಬ್ಬನ ಪ್ರಾಣ ತೆಗೆದ್ರೂ ಆತನಿಗೆ ಯಾವುದೇ ಶಿಕ್ಷೆ ನೀಡುವಂತಿಲ್ಲ. ಅಂತಹ ಅಧಿಕಾರ ಮುನೀರನಿಗೆ ಸಿಗಲಿದೆ. ಇಷ್ಟೆಲ್ಲ ಅಧಿಕಾರ ಸಿಕ್ಕ ಮೇಲೆ ಆ ವ್ಯಕ್ತಿ ಏನೆಲ್ಲ ಮಾಡಬಹುದು ಒಮ್ಮೆ ಯೋಚನೆ ಮಾಡಿ. ಈ ಅಧಿಕಾರದ ಪ್ರಭಾವವನ್ನ ಸ್ವಲ್ಪ ಕಡಿಮೆ ಮಾಡುವ ಪ್ರಯತ್ನವನ್ನ ಪಾಕ್ ಪ್ರಧಾನಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿವರೆಗೆ ಆದೇಶಕ್ಕೆ ಸಹಿ ಹಾಕದೆ ಹಾಗೆ ಇಟ್ಕೊಂಡಿದ್ದಾರೆ. ಅಧಿಕಾರವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಮುನೀರ ಒಪ್ಪಿದ್ರೆ ಮಾತ್ರ ಪಾಕ್ ಪ್ರಧಾನಿ ಸಹಿ ಹಾಕುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಪಾಕ್ನ ಮಾಜಿ ಪ್ರಧಾನಿ ನಿಗೂಢವಾಗಿ ನಾಪತ್ತೆಯಾಗಿದ್ದರೆ ಈಗಿನ ಪ್ರಧಾನಿ ಉದ್ದೇಶಪೂರ್ವಕವಾಗಿ ನಾಪತ್ತೆಯಾಗಿದ್ದಾರೆ. ನಿಮ್ಮ ಪ್ರಕಾರ ಪಾಕಿಸ್ತಾನದ ಮುಂದಿನ ಪರಿಸ್ಥಿತಿ ಏನಾಗಬಹುದು? ಕಾಮೆಂಟ್ ಮಾಡಿ.